ಇನ್ನೂರು ಕೊಟ್ಟೋಗೋಣ, 500 ಇಲ್ಲ ಅಣ್ಣ, 500 ಕೊಟ್ಟೋಗು. ಇವಾಗ ಬೆಳಿಗ್ಗೆ ಒಂದು ಆಕ್ಸಿಡೆಂಟ್ ಆಯ್ತು ಹಿರಿಯೂರ್ ಹತ್ರ. ಲಾರಿ ಹೋಗ್ಬಿಟ್ಟು ಬಸ್ಸಿಗೆ ಹೊಡೆದು 9 ಜನ ಸ್ಪಾಟ್ ಆಗಿದ್ರು. ಆ ಕಡೆ ಅಂತೂ 46-47 ಡಿಗ್ರಿ ಅದೇ. ಆ ಕಡೆ ಅಂತೂ ಕಾಕಿಡ ಸಾಕಕ್ ಆಗಲ್ಲ. ಇಮಿಡಿಯೇಟ್ಲಿ ಫಸ್ಟ್ ಗೇರಿಗೆ ಬರ್ಬೇಕು, ಸೆಕೆಂಡ್ ಗೇರಿಗೆ ಬರ್ಬೇಕು ಅಂದ್ರೆ ಈ ಅಲ್ಲಿ ಉಳಿಸ್ಕೊಂಬಂದ್ರೆ ಡೀಸೆಲ್ ಎಲ್ಲ ಹೊರಟೋದು. ಇಲ್ಲಿ ಟಾಪ್ ಅಂಡ್ ಟಾಪ್ ಹೋಗೋ ಹೈವೇಗಳು ಬಿಟ್ರೆ, ನ್ಯಾಷನಲ್ ಹೈವೇ NHIಗಳು ಬಿಟ್ರೆ ಯಾವ ರೋಡು ಸರಿ ಇಲ್ಲ. ರೋಡ್ ಟ್ಯಾಕ್ಸ್ ಕಟ್ತೀವಿ, ಟೋಲ್ ಯಾಕೆ ಕಟ್ಬೇಕು ನಾವು ಕೇಳ್ಬೋದಲ್ವಾ? ಫಸ್ಟ್ ಕ್ಲಾಸ್ ರೋಡ್ಗಳು ಇದ್ಬಿಟ್ರೆ ಆಟೋಮೆಟಿಕಲಿ ಮೈಲೇಜ್ ಬರ್ತವೆ. ನೀವ್ ಎಲ್ಗಾನ ಹೋಗ್ರಿ, ಒಂದ್ ರೋಡ್ ಚೆನ್ನಾಗಿದಾವ, ಒಂದ್ ಊರು, ಯಾವ್ದಾರ ಒಂದ್ ಸಿಟಿ ಸಿಕ್ತು ಅಂತಂದ್ರೆ 50 ಹಂಸ್ ಬರ್ತವೆ. ಆ ಹಂಸ್ನ ಫಸ್ಟ್ ಗೇರಿಗೆ ಬರ್ಬೇಕು. ನಾವು ಟಾಪಲ್ಲಿ ಓದ್ತಿರ್ತೀವಿ, ಇಮಿಡಿಯೇಟ್ಲಿ ಫಸ್ಟ್ ಗೇರಿಗೆ ಬರ್ಬೇಕು, ಸೆಕೆಂಡ್ ಗೇರಿಗೆ ಬರ್ಬೇಕು ಅಂದ್ರೆ ಈ ಅಲ್ಲಿ ಉಳಿಸ್ಕೊಂಬಂದ್ರೆ ಡೀಸೆಲ್ ಎಲ್ಲ ಹೊರಟೋದು. ಇಲ್ಲಿ ಎಲ್ಲ ಹೋಗಿ ಇಡೀ ಕರ್ನಾಟಕದಲ್ಲಿ ಒಳ್ಳೆ ರೋಡ್ ಅಂತಿರೋದು ಯಾವ್ದಾನ ಟಾಪ್ ಅಂಡ್ ಟಾಪ್ ಹೋಗೋ ಹೈವೇಗಳು ಬಿಟ್ರೆ, ನ್ಯಾಷನಲ್ ಹೈವೇ NHIಗಳು ಬಿಟ್ರೆ ಯಾವ ರೋಡು ಸರಿ ಇಲ್ಲ. ನಮ್ ಮೇನ್ ಪ್ರಾಬ್ಲಮ್ ಅದೇ. ಮತ್ತೆ ಈ ಟೋಲು ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ಓನರ್ಗಳಿಗೆ, ಡ್ರೈವರ್ಗೆಲ್ಲ ಓನರ್ಗಳಿಗೆ ಭಯಂಕರ ಕಷ್ಟ ಆಗ್ತದೆ. ಈ ಒಂದು ಬಿಜಾಪುರ ಹೋಗ್ಬೇಕು ಅಂದ್ರೆ 3-3.5 ಸಾವಿರ ಟೋಲ್ ಬಂದ್ರೆ ಅಪ್ ಅಂಡ್ ಡೌನ್ 7,000 ರೂಪಾಯಿ ಟೋಲ್ ಬರ್ತದೆ. ಬರೀ ನಮ್ ಕರ್ನಾಟಕದಲ್ಲಿ ಸುತ್ತೋದಕ್ಕೆ ಒಂದೇ ಸೈಡು, ಬೆಂಗಳೂರು ಟು ಬಿಜಾಪುರ ಅಪ್ ಅಂಡ್ ಡೌನ್ 7,000 ಟೋಲ್ ಬರ್ತದೆ ಈ ಗಾಡಿಗೆ. ಅವ್ನು 7,000 ರೂಪಾಯಿ ಅಲ್ಲಿ ಕೊಡ್ತಾನೆ ಅಂತಂದ್ರೆ ರೋಡ್ ಚೆನ್ನಾಗಿರ್ಬೇಕು. ಆ ರೋಡ್ ಚೆನ್ನಾಗಿಲ್ಲ. ಈ ಹೊಸಪೇಟೆ ಗಂಟ ಏನೋ ಒಂದು ಲೆಕ್ಕಾಚಾರಕ್ಕೆ ಆರಾಮಾಗಿ ಹೋಗ್ಬೋದು, ತೊಂದ್ರೆ ಇಲ್ಲ. ಹೊಸಪೇಟೆ ದಾಟ್ಬಿಟ್ರೆ ಬಿಜಾಪುರ ಗಂಟ ಕಚಡ ರೋಡ್. ಹೇಳ್ಕೊಳೋದಕ್ಕೆ ನ್ಯಾಷನಲ್ ಹೈವೇ ಅದು, ಎಲ್ಲ ಗುಂಡಿ ರೋಡ್, ಕರೆಕ್ಟ್ ಆಗಿ ರೋಡ್ ಮಾಡಿಲ್ಲ. ಅಲ್ಲಲ್ಲಿ ಫ್ಲೈಓವರ್ ಮಾಡ್ತಾನೆ ಅವ್ರೆ, ಒಂದೂ ರೋಡ್ ಚೆನ್ನಾಗಿಲ್ಲ. ಮತ್ ನಾವು ಹಳ್ಳಿ ಮೇಲೆ ಹೋಗೋದು, ಹಳ್ಳಿ ಕಡೆ ಅಂತೂ ನೋಡಂಗೆ ಇಲ್ಲ. ಈ ಕಾಂಗ್ರೆಸ್, BJP, JDS ಅಂತಲ್ಲ, ಎಲ್ಲ ಅವ್ರೇನೆ. ಈ ಹಳ್ಳಿ ಕಡೆ ಯಾರು ಗಮನ ಕೊಡಲ್ಲ ಜಾಸ್ತಿ. ಮೇನ್ ಸಿಟಿ ಏನು, ನಾವು ನಮ್ ಬೆಂಗಳೂರು ಫಸ್ಟ್ ಇಂಪ್ರೂವ್ ಮಾಡ್ಬೇಕು. ಹಳ್ಳಿ ಕಡೆ ಇಂಪ್ರೂವ್ ಮಾಡ್ರೆ ಬೆಂಗಳೂರು ತಾನಾಗಿ ಇಂಪ್ರೂವ್ ಆಗ್ತದೆ. ಯಾಕಂದ್ರೆ ಆಚೆಯಿಂದ ಯಾರು ಬರಲ್ಲ. ಈ ನಮ್ ಬೆಂಗಳೂರಲ್ಲಿ ಎಲ್ಲ ನಮ್ಮ ಉತ್ತರ ಕರ್ನಾಟಕದವ್ರು ಇದ್ರು. ಏನೇ ಕೆಲಸ ಇದ್ರು, ಒಂದು ಪ್ಲಂಬಿಂಗ್ ಕೆಲಸ ಇಂದ ಹಿಡಿದು, ಒಂದು ಟ್ರೆಂಚ್ ಹೊಡೆಯೋದಿಂದ ಹಿಡಿದು, ಒಂದು ಲೋಡಿಂಗು ಅನ್ಲೋಡಿಂಗು ಎಲ್ಲ ಬರೀ ಉತ್ತರ ಕರ್ನಾಟಕದವ್ರು ಇದ್ರು. ಇವತ್ತು ನಮ್ ಕರ್ನಾಟಕದವ್ರನ್ನ ಹುಡುಕ್ಬೇಕು. ನಮ್ ಬೆಂಗಳೂರಲ್ಲಾಗ್ಲಿ, ಮೈಸೂರಾಗ್ಲಿ, ಎಲ್ಲ ನಾವು ಯಾವ್ದೇ ಸಿಟಿಗೆ ಹೋಗು, ನಮ್ ಕನ್ನಡದವ್ರೆಲ್ಲ ಕೆಲಸ ಮಾಡ್ತಾರ ನೋಡು. ಈ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಇರ್ಬೋದು, ಇವ್ರು ಕನ್ನಡ ಸೇನೆ ಇರ್ಬೋದು, ಇವರೆಲ್ಲ ಈಗ ಅಲ್ಲಲ್ಲ ಹುಡುಕ್ತಾರೆ. ಹಿಂದಿ ಮಾತಾಡ್ತೀಯ, ಕನ್ನಡ ಮಾತಾಡಲ್ಲ ನೀನು ಅಂತ. ಬರೇ ಅವ್ರದೇ ಆಗ್ಬಿಡದ ಅವಳಿ ಕರ್ನಾಟಕದಲ್ಲಿ, ಬೆಂಗಳೂರು ಅಂತಲ್ಲ, ಎಲ್ಲೋದ್ರು ಅವ್ರದೇನೆ. ಯಾರಾನ ಒಬ್ಬ ಯಾಕೆ ಕೆಲಸ ಕನ್ನಡದವ್ರಿಗೆ ಯಾಕೆ ಕೆಲಸ ಕೊಡಲ್ಲ ಕೆಲಸ? ನಮ್ಮವ್ರಿಗೆ ಯಾಕೆ ಕೊಡಲ್ಲ? ನಮ್ಮವ್ರ ಗುಂಪುಗಾರಿಕೆ ಜಾಸ್ತಿ. ಈಗ ಈಗ ಅವರು ಹಿಂದಿಯವ್ರದ್ದು 10 ಜನ ಕೆಲ್ಸಕ್ಕೆ ಬಂದಿರ್ತಾರೆ, 10 ಜನ ಅನ್ಲೋಡ್ ಮಾಡ್ತಾ ಇರ್ತಾರೆ. ಒಂದಿಬ್ರು ಹೋಗ ಒಂದ್ 10 ನಿಮಿಷ ಕುಂತ್ಕೊಂಡ್ ಬರ್ತಾರೆ. ಇವ್ರು ಕೇಳಲ್ಲ, ಇವ್ರು ಸುಮ್ನೆ ಆಗ್ತಾರೆ. ನಮ್ ಕನ್ನಡದವ್ರ ಹಂಗಲ್ಲ. ಅವ್ರ 10 ಜನ ಕೆಲಸ ಮಾಡ್ತಾವ್ರೆ ಅಂತ ಅಂದ್ರೆ, ಇಬ್ರು ಕುಂತವ್ರೆ ಅಂತ ಅಂದ್ರೆ, ಅವ್ನ್ ಮಾಡ್ತಿಲ್ಲ, ಕುಂತ್ಕೊಂಡ್ರಲ್ಲಿ ಅವರು ಬರ್ಲಿ ಅಂತಾರೆ. ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್ ಇಲ್ಲ ನಮ್ಮಲ್ಲಿ. ಅದ್ರಿಂದ ಬೇರೆಯವ್ರು ನಮ್ಮನ್ ಬಂದು ಆಳ್ತಾ ಇರೋದು. ಈ ಒರಿಸ್ಸಾ, ಅಸ್ಸಾಮು, ಬಿಹಾರು, ಈ ರಾಜಸ್ಥಾನು, ಇವ್ರು ಹೆಂಗ್ ಬರ್ಬೇಕು ಅಲ್ಲಿಂದ ಇಲ್ಲಿಗೆ? ಉತ್ತರ ಪ್ರದೇಶದವರೆಲ್ಲ ಆ ಕಡೆ ಅಲ್ಲಿ ಜಾಗ ಇಲ್ವಾ? ಇಲ್ಲಿಗಿನ್ನ ಜಾಸ್ತಿ ದೊಡ್ಡ ಭೂಮಿ ಅದು, ನಾವ್ ದೊಡ್ಡ ಸ್ಟೇಟ್ ಅದು. ಇಲ್ಲಿಗೆ ಏನಕ್ಕೆ ಬರ್ಬೇಕು? ಈ ಮೊನ್ನೆ ಎಲೆಕ್ಷನ್ ನೋಡ್ಬೇಕಾಗಿತ್ತು. ಹೋದ್ಸಲ ಎಲೆಕ್ಷನ್ ಆದಾಗ ಬಿಹಾರಲ್ಲಿ ನಮ್ ಬೆಂಗಳೂರಿಗೆ ಎಷ್ಟು ಜನ ಟ್ರೈನಲ್ಲಿ ಹೋದ್ರು ಅಂತ. 2 ಟ್ರೈನ್ 3 ಟ್ರೈನ್ ಫುಲ್ ಆಗ್ಬಿಟ್ಟಿದ್ದು. ಅದು ಅರ್ಧಂಬರ್ಧ ಹೋಗಿರೋರು. ಇನ್ನ ಪೂರ್ತಿ ಹೋಗ್ಬಿಟ್ರೆ ಬೆಂಗಳೂರು ಎಷ್ಟು ಖಾಲಿ ಹೊಡಿತದೆ. ನಮ್ಮವ್ರಿಗೆ ಯಾಕೆ ಜಾಬ್ ಜನರೇಟ್ ಆಗಲ್ವಾ? ನಮ್ಮೂರಲ್ಲಿ ಅಂತ ಯಾರು ಕೆಲಸ ಮಾಡೋ ಅಂತವ್ರು ನಮ್ಮಲ್ಲಿ ಯಾರು ಇಲ್ವಾ? ಮಾಡ್ಬೇಕು. ಸರ್ಕಾರ ಮುತುವರ್ಜಿ ವಹಿಸಲ್ಲ. ಬೇಕೇ ಬೇಕು, ಬೇಡ. ಈ ನಮ್ ಜನಕ್ಕೂ ಅಷ್ಟೇನೆ. ಅವ್ನ್ 500 ಕೊಟ್ಟನ ಅವನ್ಗೆ ಹಾಕ್ಬೇಡ, 1,000 ಕೊಟ್ಟನ ಅವನ್ಗೆ ಹಾಕು. ಯಾರು ಕೇಳಲ್ಲ. ಇನ್ ನಮ್ ಗಾಡಿಯವ್ರಿಗೆ ಏನು ಅಂತ ಮಾಡೋರು ಹೇಳು? ಒಂದು ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಕೆಲಸ ನೋಡಪ್ಪ ಇಂಥದ್ ಮಾಡಿದೀವಿ ಅಂತ ಯಾವ ಡ್ರೈವರ್ ನೆನ್ಸ್ಕಂತಾನ ಗೌರ್ಮೆಂಟ್ ನ? ಇಲ್ಲ, ಗೌರ್ಮೆಂಟ್ ಇಂತ ಮಾಡ್ತು ನಾನ್ ನೆನ್ಸ್ಕಂತ ಗೌರ್ಮೆಂಟ್ ಅಂತ ಯಾರು ಒಂದೇ ಒಂದು ಒಳ್ಳೆ ಕೆಲಸ. ಅದ್ ಯಾವ್ದೇ ಗೌರ್ಮೆಂಟ್ ಆಗಿರ್ಬೋದು, BJP, JDS, ಕಾಂಗ್ರೆಸ್, ಯಾವ್ದೇ ಗೌರ್ಮೆಂಟ್ ಆಗಿರ್ಬೋದು, ಡ್ರೈವರ್ಗೆ, ಓನರ್ಗೆ ಅಂತ ಯಾವ್ದೋ ಒಂದು ಒಳ್ಳೆ ಕೆಲಸ ಮಾಡೋರ. ಪ್ರತಿ ಸಲಿನೂ ಟ್ಯಾಕ್ಸ್ ಜಾಸ್ತಿ ಆಗ್ತಾನೆ ಇದೆ ನಮ್ಗೆ. ರೋಡ್ ಟ್ಯಾಕ್ಸ್ ಕಟ್ತೀವಿ, ಟೋಲ್ ಯಾಕೆ ಈಗ ಕೇಳ್ತೀರ? ರೋಡ್ ಟ್ಯಾಕ್ಸ್ ಕಟ್ತೀವಿ, ಟೋಲ್ ಯಾಕೆ ಕಟ್ಬೇಕು ನಾವು ಕೇಳ್ಬೋದಲ್ವಾ? ರೋಡ್ ಟ್ಯಾಕ್ಸ್ ಕಟ್ತೀವಿ ಪ್ಲಸ್ ಟೋಲ್ ಕಟ್ತೀವಿ ನಾವು. ಇಲ್ಲ, ರೋಡ್ ಟ್ಯಾಕ್ಸ್ ಕ್ಯಾನ್ಸಲ್ ಮಾಡ್ರಿ. ಇನ್ಸೂರೆನ್ಸ್ 60,000 ಇನ್ಸೂರೆನ್ಸ್ ಹೇಳ್ತಾರನ್ನ ಕಮ್ಮಿ ಮಾಡ್ರಿ. ಅದೊಂದು 30,000 35,000 ಮಾಡ್ರಿ. ರೋಡ್ ಟ್ಯಾಕ್ಸ್ ಕಟ್ಸ್ಕೊಳ್ರಿ, ಒಂದು 50% ಕಮ್ಮಿ ಮಾಡ್ರಿ. ಇಲ್ಲಿ ನಮ್ಗೆ ಈಗ ಮಾರ್ಕೆಟ್ ಅಲ್ಲಿ
33 ರೂಪಾಯಿ 34 ರೂಪಾಯಿ ಮಾಡೋರು ಕಿಲೋಮೀಟರ್ ನಮ್ಗೆ. ಆ 34 ರೂಪಾಯಿ ಏನ್ ಉಳಿತದ ನಮ್ಗೆ? 100 ಕಿಲೋಮೀಟರ್ ನಾವು ಹೋದ್ರೆ 36 ರೂಪಾಯಿ ಅನ್ಕೊಳ್ರಿ. ಈ ಗಾಡಿಗೆ 3600 ರೂಪಾಯಿ ಕೊಡ್ತಾರೆ 100 ಕಿಲೋಮೀಟರ್ ನಾನು ಹೋದ್ರೆ. 100 ಕಿಲೋಮೀಟರ್ ನನಗೆ 2 ಟೋಲ್ ಬರ್ತಾವ. ನನಗೆ 60 ಕಿಲೋಮೀಟರ್ ಒಂದು ಟೋಲ್ ಬರೋದು, 2 ಟೋಲ್ ಬರ್ತಾವ ನಂಗೆ 100 ಕಿಲೋಮೀಟರ್ಗೆ. ನಂಗೆ ಟೋಲ್ಗೆ ಏನೋ ಒಂದು 700-800 ರೂಪಾಯಿ ಟೋಲ್ಗೆ ಹೋಯ್ತು. ಇನ್ನು 3600 ರೂಪಾಯಿ ಗೌರ್ಮೆಂಟ್ ರೇಟ್ ಇರೋದು. ಆದ್ರೆ ಡ್ರೈವರ್ ಸಂಬಳ ಏನ್ ಕೊಡ್ಲಿ, ಗಾಡಿ ಲೋನ್ ಏನ್ ಕಟ್ಲಿ, ಲೋಡಿಂಗು ಅನ್ಲೋಡಿಂಗು, ಲೋಡ್ ಕೊಟ್ಟವನಿಗೆ ಕಮಿಷನ್. ಈಗ ಗೌರ್ಮೆಂಟ್ ತಾನೆ ಒಂದು ಕಾರ್ಗೋ ಅಂತ ಸ್ಟಾರ್ಟ್ ಮಾಡಿದ್ರು, ಯಾಕೆ ನಡ್ಸಕತ್ತ ಇಲ್ಲ? ಗೂಡ್ಸ್ ಸ್ಟಾರ್ಟ್ ಮಾಡಿದ್ರು ಗೌರ್ಮೆಂಟ್ ಅವರು, ಯಾಕೆ ನಡ್ಸಕತ್ತ ಇಲ್ಲ? ರನ್ ಆಗ್ತಾ ಇದೆ ಅನ್ಸುತ್ತೆ ಇವಾಗ ಕೂಡ. ರನ್ ಆಗದ್ ಬೇರೆ, ನಡೆಸೋದ್ ಬೇರೆ. ಎಲ್ಲಾರು ತಗಂತಾರೆ ಗಾಡಿಗಳನ್ನ, ಎಲ್ಲಾರು ಓಡಿಸ್ತಾರೆ. ಓಡಿಸೋದಲ್ಲ, ನಾನು ತಗಂತೀನಿ, ನಾನು ಓಡಿಸ್ತೀನಿ, ಸಂಪಾದನೆ ಮಾಡ್ಬೇಕು. ಗೌರ್ಮೆಂಟ್ ತಗೊಂಡವ್ರೆ, ಓಡಿಸ್ತಾವ್ರೆ, ಓಡ್ತಿಲ್ಲ ಅವು, ಓಡಿಸ್ತಾವ್ರೆ. ಓಡಿಸೋದಕ್ಕೂ ಓಡೋದಕ್ಕೂ ವ್ಯತ್ಯಾಸ ಅದೇ. ಮಾಡ್ಲಿ, ನಮ್ಗೆ ಅದನ್ನೇ ಪ್ರೈವೇಟೇಷನ್ ಅಲ್ಲಿ ಕ್ಲೀನ್ ಆಗಿ ಮಾಡ್ಲಿ, ಕೊಡ್ಲಿ ಡ್ರೈವರ್ ಒಳ್ಳೆ ಸವಲತ್ತು ಕೊಡ್ಲಿ. ಈಗ ಎಲ್ಲಾನ ಡ್ರೈವರ್ಗಳು ಆಚೆ ಹೋಗ್ತಾರೆ ಅಂತಂದ್ರೆ, ಈಗ ಸ್ನಾನ ಮಾಡ್ಬೇಕು, ಟೋಲ್ಗಳಲ್ಲಿ ಅಧ್ವಾನವೇ ಬಾತ್ರೂಮ್ಗಳು, ಎಲ್ಲೂ ಸ್ನಾನ ಮಾಡಕ್ ಒಂದ್ ಜಾಗ ಇಲ್ಲ. ಯಾವುದೇ ಟೋಲ್ಗೆ ಹೋಗು, 10 ಟೋಲಾಗಿ 2 ಟೋಲಲ್ಲಿ ಮಾತ್ರ ನಿಮ್ಗೆ ಒಳ್ಳೆ ಚೆನ್ನಾಗಿರೋ ಬಾತ್ರೂಮ್ ಸ್ಪೆಷಾಲಿಟಿ ಸಿಗೋದು, 2 ಟೋಲಲ್ಲಿ ಸಿಗೋದು. ಇನ್ನೆಲ್ಲ ಅಧ್ವಾನ. ಈಗ ರೋಡ್ ಸರಿ ಇಲ್ಲ ಅಂತಂದ್ರೆ ಅಲ್ಲಿ ರೋಡ್ ಟೋಲ್ ಕಲೆಕ್ಟ್ ಮಾಡಬಾರ್ದು, ಬಟ್ ಮಾಡ್ತಾನೆ ಅವ್ರೆ. ರೋಡ್ ರೆಡಿ ಮಾಡ್ತಾ ಇರ್ತಾರೆ, ನಮ್ ದುಡ್ಡೆಲ್ಲ ತಗೊಂಡ್ರೆ ನಮ್ ದುಡ್ಡಲ್ಲೇ ರೋಡ್ ರೆಡಿ ಮಾಡ್ತಾರೆ. ರೋಡ್ ಫಿನಿಶ್ ಮಾಡ್ಬಿಟ್ಟು ಆಮೇಲೆ ಟೋಲ್ ಕೇಳು. ಟೋಲ್ ಕಟ್ಟಲ್ಲ ಅಂತ ಯಾವ ಡ್ರೈವರ್ ಹೇಳಲ್ಲ. ಕಟ್ಟನ್ ಬೇಕಾರೆ ಫಸ್ಟ್ ಕ್ಲಾಸ್ ರೋಡ್ ಕೊಡು. ಒಂದು ರೋಡು ಕರೆಕ್ಟ್ ಆಗಿಲ್ಲ, ಗಾಡಿಗಳು ಓಡ್ಸಕ್ ಆಗಲ್ಲ. ದಡ ಬಡ ಅಂತವೆ, ಗಾಡಿ ಕಂಟ್ರೋಲ್ ಸಿಗಲ್ಲ. ಇವಾಗ ಬೆಳಿಗ್ಗೆ ಒಂದು ಆಕ್ಸಿಡೆಂಟ್ ಆಯ್ತು ಹಿರಿಯೂರ್ ಹತ್ರ. ಲಾರಿ ಹೋಗ್ಬಿಟ್ಟು ಬಸ್ಸಿಗೆ ಹೊಡೆದು 9 ಜನ ಸ್ಪಾಟ್ ಆಗಿದ್ರು. ನೈಟ್ 2 ಗಂಟೆಗೆ ಆಗಿರೋದು. ಪ್ರಾಬ್ಲಮ್ ಏನು, ನೋಟಿಸ್ ಬೋರ್ಡ್ಗಳು ಕರೆಕ್ಟ್ ಆಗಿಲ್ಲ ರೋಡ್ಗಳಲ್ಲಿ. ಈ 1033 ಅಂತ ಒಂದು ರೋಡ್ ಅಸಿಸ್ಟೆನ್ಸ್ ಅಂತ ಐತೆ, ಅವ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ಲಿ ಬರಲ್ಲ. ಕರೆಕ್ಟ್ ಬೋರ್ಡ್ಗಳು ಹಾಕಲ್ಲ. ಎಲ್ಲಿ ಸ್ಪೀಡ್ ಬ್ರೇಕರ್ ಅವಶ್ಯಕತೆ ಇದೆ ಅಲ್ಲಿ ಸ್ಪೀಡ್ ಬ್ರೇಕರ್ ಇರಲ್ಲ, ಎಲ್ಲಿ ಸ್ಪೀಡ್ ಬ್ರೇಕರ್ ಬ್ಯಾಡವೋ ಅಲ್ಲಿ ಇರ್ತವೆ. ಈಗ ಸದ್ಯಕ್ಕೆ ಇವಾಗ ನಮ್ಮ ತುಮಕೂರು ಬಿಟ್ಬಿಟ್ಟು ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಹಂಸ ಹಾಕವ್ರೆ. ಯಾವ ತರ ಹಂಸ ಅಂದ್ರೆ, ಈ ವೈಟ್ ಟ್ಯಾಪಿಂಗ್ ತರ ಮಾಡವ್ರೆ. ಒಂದು 10-12 ಹಂಸ ಇರ್ತಾವು, ಗಡ 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 ಅಂತವೆ ಅವು. ಅದ್ ಯಾವ ಬುದ್ಧಿವಂತ ಐಡಿಯಾ ಕೊಟ್ಟನೋ ಗೊತ್ತಿಲ್ಲ. ಅದು ಗೌರ್ಮೆಂಟಿಗೆ ಕೊಟ್ಟವರು ಅಥವಾ NHAI ಕೊಟ್ಟವ್ರೋ ಗೊತ್ತಿಲ್ಲ. ಅವ್ನ್ ಬುದ್ಧಿವಂತ ಕರ್ಕೊಂಬಂದು ಅಂಬೇಡ್ಕರ್ ಸ್ಟ್ಯಾಚು ಪಕ್ಕದಾಗ ಪೂಜೆ ಮಾಡ್ಬೇಕು. ಅವನಂತ ಮುಟ್ಟಾಳ ಯಾರು ಇಲ್ಲ. ಅವ್ನು ಹಾಕಿರೋನ್ ಮುಟ್ಟಾಳನೇ. ಅವನು ಏನ್ ಹಾಕವ್ರೆ ಅಂತ ಗೊತ್ತಿಲ್ಲ. ಅದು ಅವನ್ ಬಿಟ್ರೆ ಅದು ಒಂದು ಗಾಡಿನೂ ಸ್ಲೋ ಆಗಲ್ಲ. ನಿಧಾನಕ್ಕೆ ಬಿಟ್ರೆ ನಮ್ದು ಬ್ಯಾಕ್ ಸೈಡ್ ಎಳ್ಕೊಂಡತ್ತದ ಒಂದ್ ಕಡೆಗೆ. ಜೋರಾಗೆ ಬಿಡ್ಬೇಕು. ಜೋರಾಗಿ ಏನೋ ಒಂದು 60 ಕಿಲೋಮೀಟರ್ ಸ್ಪೀಡ್ ಬಿಟ್ರೆ ಗಾಡಿ ಕರೆಕ್ಟ್ ಆಗಿ ಹೋಗ್ತದೆ. 40, 50, 30 ಕಿಲೋಮೀಟರ್ ಸ್ಪೀಡ್ ಬಿಟ್ರೆ ಗಾಡಿ ಕಂಟ್ರೋಲ್ ಸಿಗಲ್ಲ ಅಲ್ಲಿ. ಅಂದ್ರೆ ಜೋರಾಗಿ ಹೋಗ್ಲಿ ಅಂತ ಹಾಕೋರೇನೋ ಗೊತ್ತಿಲ್ಲ. ನಮ್ ಗಾಡಿಗೆ ಹೋಗಕ್ಕೆ ಚಿಕ್ಕ ಗಾಡಿಗಳು, ಟಾಟಾ AC, ಬುಲೆರೋ, ಈ ಕಾರ್ನವ್ರು ಏನ್ ಮಾಡ್ತಾರೆ, ನಿಧಾನಕ್ಕೆ ಇಳಿಸ್ಬೇಕು ಅವ್ರು. ಅದು ಜಂಪ್ ಆದಂಗೆ ಏನಾಗ್ತದೆ, ಗಾಡಿ ಎಳ್ಕೊಂಡದ ಸೈಡ್ಗೆ. ಈಗ ನಾವು ಒಂದು 40 ಕಿಲೋಮೀಟರ್ 50 ಕಿಲೋಮೀಟರ್ ಸ್ಪೀಡ್, ನಮ್ಗೆ 60 ಕಿಲೋಮೀಟರ್ ಸ್ಪೀಡ್ ಲಿಮಿಟ್ ಕೊಟ್ಟವ್ರೆ. ನಾವ್ ಅಲ್ಲೊಂದು 40 ಕಿಲೋಮೀಟರ್ ಸ್ಪೀಡ್ ಬರ್ತಾ ಇರ್ತೀವಿ ನಾವು. ಅವ್ನು ಟಾಟಾ AC ಏನೋ ಒಂದು ಆಟೋದ ನಾವು ಸಡನ್ ಬ್ರೇಕ್ ಹೋಗ್ಬಿಟ್ಟು ಹಂಸದೆ ಅಂತ ನಮ್ಗೆ ನಾವು ಹೋಗ್ತದಲ್ಲ ಅಂತ ಬಿಡ್ತೀವಿ ನಾವು. ಅವಾಗ ಏನ್ ಮಾಡೋದು, ಸಡನ್ ಹಂಸ ಬ್ರೇಕ್ ಹೊಡೆದ ಹಿಂದೆ ಹೋಗಿ ನಾವು ಹೊಡಿತೀವಿ. ತಪ್ಪು ಯಾರ್ದು ಬರ್ತದೆ, ದೊಡ್ಡ ಗಾಡಿ ಬರ್ತದೆ. ಅದೇನಕ್ಕೆ ಅದು ಕೊಟ್ಟವ್ರ ಕಾನ್ಸೆಪ್ಟ್ ರಾಂಗ್. ಅದು ಅವ್ನು ಯಾರು ಬುದ್ಧಿವಂತ ಮಾಡೋನೋ ಗೊತ್ತಿಲ್ಲ ಅದು. ಮತ್ತೆ ಅದರಿಂದ ನಮ್ಗೆ ಮೇಜರ್ ಪ್ರಾಬ್ಲಮ್, ನಮ್ ಗಾಡಿದು ವೀಲ್ ಬೋಲ್ಟ್ ಕಟ್ ಆಗ್ತವೆ. ಶಾಕ್ ಅಬ್ಸರ್ವರ್ ಜಾಸ್ತಿ ಹಿಂಗ್ ಹೊಡಿತದಲ್ಲ, ವೀಲ್ ಅಪ್ ಅಂಡ್ ಡೌನ್ ಆಗ್ತದಲ್ಲ, ವೀಲ್ ಬೋಲ್ಟ್ ಎಲ್ಲ ಕಟ್ ಆಗೋತವೆ. ಒಂದು ವೀಲ್ ಬೋಲ್ಟ್ ಇರಲ್ಲ. ತುಮಕೂರು ಟು ಬೆಂಗಳೂರು ಒಂದು ದಿವಸಕ್ಕೆ 2 ಟ್ರಿಪ್ ಮಾಡೋ ಗಾಡಿಗಳು, 2 ಟ್ರಿಪ್ ಅಲ್ಲಿ 1 ಟ್ರಿಪ್ ಅಲ್ಲಿ ಒಂದು ಆ ಕಡೆ ಒಂದು ಈ ಕಡೆ ಒಂದು 2 ವೀಲ್ ಬೋಲ್ಟ್ ಕಟ್ ಆಗಿರ್ತವೆ. ನಮ್ಗೆ ಒಂದು ವೀಲ್ ಬೋಲ್ಟ್ 150 ರೂಪಾಯಿ. ಒಂದು ವೀಲ್ ಬೋಲ್ಟ್ 150 ರೂಪಾಯಿ ದೊಡ್ಡದು ಅಲ್ಲ, ಕೊಟ್ಬಿಡೋಣ. ಅದ್ ಬಿಚ್ಚಿ ಹಾಕಕ್ಕೆ 4 ಅವರ್ ಬೇಕು. ಫುಲ್ 2 ಟೈರು ಬಿಚ್ಚಬೇಕು ಹಿಂದ್ಗಡೆ ಅವು. ಆಮೇಲೆ ಅವು ಹಬ್ ತಕೊಬೇಕು, ಆಮೇಲೆ ಬೋಲ್ಟ್ ತೆಗಿಬೇಕು. ಜಾಮ್ ಆಗಿದ್ರೆ ಮುಗೀತು. 4 ಅವರ್ ಅಲ್ಲ 5 ಅವರ್ ಆದ್ರೂ ಆಯ್ತು. 150 ರೂಪಾಯಿ ಕೆಲ್ಸಕ್ಕೆ ಹಾಫ್ ಡೇ ಗಾಡಿ ನಿಲ್ಸ್ಬೇಕು. ನಾವ್ ಯಾವ್ದೋ ಒಂದು ಬಾಡಿಗೆ ಒಪ್ಕೊಂಡಿರ್ತೀವಿ, ಇದೊಂದು ವೀಲ್ ಬೋಲ್ಟ್ ಹಾಕ್ಸ್ಕೊಳೋಣ ಅಂತ. ಬೈ ಚಾನ್ಸ್ ಆ ವೀಲ್ ಬೋಲ್ಟ್ ನಾವ್ ಹಾಕ್ಸಿಲ್ಲ ಅಂತಂದ್ರೆ, ಇಲ್ಲಿ ಬೇರೆ ಅಂಶಲ ಏನೋ ಗೊತ್ತಿಲ್ಲ ಯಾವ್ದೋ ಒಂದು ಅಂಶಲ ಆರಿಸ್ಬಿಟ್ಟು ಅನ್ಕೋ, ಅವಾಗ ಇನ್ನ 8 ಬೋಲ್ಟ್ ಅವು 7 ಬೋಲ್ಟ್ ಮೇಲೆ ಪ್ರೆಸರ್ ಬಿದ್ದಿರ್ತಾವ. ಅವಾಗ ಅವು ಕಟ್ಟಾಗೋದ್ರೆ ಏನ್ ಮಾಡ್ಬೇಕು, ಗಾಡಿ ಅಲ್ಲೇ ಕುಂತ್ಕಂತದೆ. ಅದೊಂದು ಸ್ಪೀಡ್ ಬ್ರೇಕರಿಂದ ಎಷ್ಟು ಸಮಸ್ಯೆ ಆಗೋದು ಗೊತ್ತಾ. ಇದು ಅರ್ಥನೇ ಆಗಲ್ಲ. ಅದೇನು ಅದು ಗೊತ್ತೇ ಇಲ್ಲ, ಅದೇನ್ ಹಾಕ್ತಾರೆ ಅಂತಾನೆ ಗೊತ್ತಿಲ್ಲ. ಅದು ಹಾಕ್ಲಿ, ಹಂಗೇನು ಸ್ಪೀಡ್ ಬ್ರೇಕರ್ ಹಾಕ್ಬೇಕು ಅಂದ್ರೆ ಒಂದು ದೊಡ್ಡದಾಗ ಒಂದು ಅಂಶ ಹಾಕ್ಲಿ, ದೊಡ್ಡದಾಗೆ ಮಾಡ್ಲಿ. ಒಂದು ಬರೋ ಗಾಡಿಯಲ್ಲಿ ನಿಧಾನ ಕತ್ತಿಲ್ಸ್ ಹೋಗ್ಲಿ. ಇದ್ರಂತ ವರ್ಸ್ಟ್ ಕಾನ್ಸೆಪ್ಟ್ ಯಾವ್ದು ಇಲ್ಲ. ಅವ್ನ್ ಯಾವನ್ ಹಾಕೋನ ಅವನಂತ ಮುಟ್ಟಾಳ
ಇದ್ರಲ್ಲಿ NHAI ಹಾಕೋನೋ ಗೌರ್ಮೆಂಟ್ ಅಲ್ಲಿ ಹಾಕೋನೋ ಟೆಂಡರ್ ತಗೊಂಡ್ರೆ ಬಿಡ್ರಿ, ಗೌರ್ಮೆಂಟ್ ಅವ್ರು ಕೊಟ್ಟರೆ ತಾಂತಾರೆ ಹಾಕ್ತಾರೆ ಅಂತ ಬುದ್ಧಿವಂತ ಹುಡುಕ್ಬೇಕು ಅವ್ನು ಎಲ್ಲವನೋ ಒಂದ್ಸಲ. ಯಾರನ್ನ ನೋಡ್ತಿದ್ರೆ ಕಳಿಸ್ರಿ ಅವ್ನು ಯಾರು ಅಂತ. ಅವನು ಅವ್ರಷ್ಟು ವರ್ಸ್ಟ್ ಯಾವ್ದು ಇಲ್ಲ ಅದು. ಈಗ ನೀವು ಇಷ್ಟು ವರ್ಷದಲ್ಲಿ ಓಡಿಸಿರೋ ರೂಟ್ಗಳಲ್ಲಿ ಅಣ್ಣ ನಿಮ್ಗೆ ಯಾವ್ದಾದ್ರು ಡಿಫಿಕಲ್ಟ್ ಅನ್ನೋ ರೂಟ್ಗಳಿದ್ಯಾ? ನಾನು ಕರ್ನಾಟಕ ಬಿಟ್ಟು ಆಚೆ ಜಾಸ್ತಿ ಹೋಗಿಲ್ಲ. ಕೇರಳ ಏನೋ ಮಾಡಿದೀನಿ, ಎಲ್ಲ ಒಂದೊಂದು ಟ್ರಿಪ್ ಅಷ್ಟೇನೆ. ನಮ್ ಕರ್ನಾಟಕದಲ್ಲೇ ಈಗ ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ, ಬಿಜಾಪುರ ಡಿಸ್ಟಿಕ್ ಅಲ್ಲಿ ಈ ಭಯಂಕರ ರೋಡ್ಗಳಂತೂ ಅಧ್ವಾನ ಆಗ್ಬಿಟ್ಟವೆ. ಅಂದ್ರೆ 20 ಅಡಿ ರೋಡ್ ಬರ್ತದ ಅದು. ನಮ್ ಗಾಡಿ 8 ಅಡಿ ಬರ್ತದೆ, ಮಿರರ್ ಟು ಮಿರರ್ 8 ಅಡಿ. ಆ ಒಂದು ಲಾರಿದು 10 ಅಡಿ ಬರುತ್ತೆ ಮಿರರ್ ಟು ಮಿರರ್, ಅಂದ್ರೆ 18 ಅಡಿ ಆಯ್ತು. ಇನ್ನು 2 ಅಡಿ ಜಾಗ ಉಳಿತದೆ. ಇನ್ನು 2 ಅಡಿ ರೋಡ್ ಎಂಡಿ ನಾವು ಟೈರ್ ತಗೊಂಡ್ ಹೋಗಕ್ ಆಗಲ್ಲ. ನಾವು ಆ ಕಡೆ ಏನ್ ಮಾಡ್ತೀವಿ, 1 ಅಡಿ ಬಿಟ್ಟೇ ಬಿಡ್ತೀವಿ. ಯಾಕಂದ್ರೆ 1 ಅಡಿ ಆ ಕಡೆ ಜಾಗ ಬಿಟ್ಕೊಂಡು ಗಾಡಿ ಓಡಿಸೋದು ನಾವು. ಇಲ್ಲ ಒಂದು ಅರ್ಧ ಅಡಿ ನಾನೇ ಬಿಡ್ತೀವಿ. ಯಾಕಂದ್ರೆ 2 ವೀಲು ಡಾಂಬರ್ ರೋಡ್ ಮೇಲೆ ಇರ್ಬೇಕು. 1 ವೀಲ್ ಡಾಂಬರ್ ರೋಡ್ ಮೇಲೆ ಇದ್ದು 1 ವೀಲ್ ಕೆಳಕ್ ಹೋಯ್ತು ಅಂದ್ರೆ ಪ್ರೆಸರ್ ಪೂರ್ತಿ ಒಂದೇ ಟೈರ್ ಮೇಲೆ ಬಿದ್ದು ಈ ಟೈರ್ ಹೊಡೆದತ್ತದೆ. ಈ ಟೈರ್ ಹೊಡೆದಿದ್ ಫೋರ್ಸಿಗೆ ಪಕ್ಕ ಟೈರ್ ಹೊಡೆದತ್ತದೆ. ಈ ಗಾಡಿ ಒಂದ್ ಜೊತೆ ಟೈರ್ 50,000 ರೂಪಾಯಿ ಬರ್ತದೆ. ಅವಾಗೇನು ಆಪೋಸಿಟ್ ಬಂದಾಗ ಅವನು 1 ಅಡಿ ರೈಟ್ ಕೇಳಿದ್ರು, ನಾನು 1 ಅಡಿ ರೈಟ್ ಕೇಳಿದ್ರು ಆಪೋಸಿಟೇ ಹೊಡ್ಕೊಳೋದು. ಕ್ಲೀನರ್ ಸೈಡ್ ಏನೂ ಆಗಲ್ಲ, ಅರ್ಧ ಪೋರ್ಷನ್ ಇರಲ್ಲ ಅವಂದಾಗ್ಲಿ ನಮ್ ಗಾಡಿದಾಗ್ಲಿ. ಅಂತವ್ ಬೇಜಾನವೇ. ನಮ್ ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಹೋಗ್ರಿ ಬೇಜಾನ್ ಸಿಗ್ತಾವ ನಿಮ್ಗೆ. ಎಲ್ಲಿಂದ ಎಲ್ಗ ನಾವು ಯಾವ್ದಾನ ರೂಟ್ ತಗೊಳ್ರಿ ನೀವು ಗುಲ್ಬರ್ಗದಲ್ಲಿ. ಯಾದಗಿರು, ಗುಲ್ಬರ್ಗ, ಬೀದರ್, ಬೆಳಗಾಂ ಡಿಸ್ಟಿಕ್ ಮೇನ್ ರೋಡ್ಗಳು ಮಾತ್ರ ಚೆನ್ನಾಗಿರೋದು. ನೀವು ವಾಳಿಕಿ ಸ್ಟೇಟ್ ಹೈವೇಗಳು ಅಂತ ಹೋದ್ರೆ ಏನೂ ಇಲ್ಲ. ಈಗ ಯಾದಗಿರಿಯಿಂದ ವಾಡಿ, ಚಿತ್ತಾಪುರ, ಚಿಂಚೋಳಿ, ಸೇಡಮ್ಮು, ಈ ಶಾಬಾದು ಇವೆಲ್ಲ ಅಷ್ಟೇ. ಎಲ್ಲ ಸಿಂಗಲ್ ರೋಡ್, ಏನ್ಕು ಬೇಡ ರೋಡ್ಗಳು. ಸಿಮೆಂಟ್ ಫ್ಯಾಕ್ಟ್ರಿಗಳು ಜಾಸ್ತಿ ಅಲ್ಲಿ. ಸಿಮೆಂಟ್ ಫ್ಯಾಕ್ಟ್ರಿ ಇದ್ರೂ ಕೂಡ ರೋಡ್ಗಳು ಚೆನ್ನಾಗಿಲ್ಲ ಅಲ್ಲಿ. ಯಾಕಂದ್ರೆ ಸಿಮೆಂಟ್ ಫ್ಯಾಕ್ಟ್ರಿಗಳು ಟನ್ನೇಜ್ ಗಾಡಿಗಳು ಓಡಾಡ್ತವೆ. ಅವೆಲ್ಲ 16 ವೀಲು 14 ವೀಲ್ ಗಾಡಿ ಓಡಾಡೋದಲ್ಲಿ. ಅಲ್ಲಿ ರೋಡ್ ಚೆನ್ನಾಗಿ ಮಾಡ್ಬೇಕು. ಬಟ್ ಅಲ್ಲಿ ಅಷ್ಟು ರೋಡ್ ಇಲ್ಲ ಅಲ್ಲಿ. ಇನ್ನು ಈ ಕಡೆ ಅಫ್ಜಲ್ಪುರ, ಇಂಡಿ, ಅಲ್ವೇಲು, ಸಿಂದಗಿ, ಚಡ್ಚಣು ಇಲ್ಲೆಲ್ಲ ಅಷ್ಟೇ ಹೆವಿ, ಎಲ್ಲ ಸಿಂಗಲ್ ರೋಡೆ. ನಮ್ಗೆ 10 ಒಂದು 50 ಕಿಲೋಮೀಟರ್ ಆ ಕಡೆಗೆ ಹೋಗ್ಬಿಟ್ರೆ ನಮ್ಗೆ ಸೊಲ್ಲಾಪುರ ಮಹಾರಾಷ್ಟ್ರ ಬಾರ್ಡ್ರು. ಈ ಕಡೆ ವಾಗಾರಿ, ಆಳಂದ ನಮ್ ಕರ್ನಾಟಕ. ಆಳಂದ ಬಿಟ್ಟು ಒಂದು 20 ಕಿಲೋಮೀಟರ್ ಹೋದ್ರೆ ನಮ್ಗೆ ವಾಗಾದರಿ ಬಾರ್ಡ್ರು ಸಿಗ್ತದೆ. ಮುಂಬೈ ಅದು ಬಾರ್ಡ್ರು ಸಿಗ್ತದೆ. ಅಲ್ಲಿ ಬಸವ ಕಲ್ಯಾಣ, ಬೆಂಗಳೂರು ಬಸವ ಕಲ್ಯಾಣ ಟು ಬಾಂಬೆ ಒಳ್ಳೆ ರೋಡನೆ. 2 ಕಡೆ ರೋಡ್ ಚೆನ್ನಾಗದೆ, ಹೈವೇ ಮಾತ್ರ. ಇನ್ನು ಒಳಿಕ್ ಹೋದ್ರೆ ಏನು ಪ್ರಯೋಜನ ಇಲ್ಲ. ಒಳಿಕ್ ಹೋದ್ರೆ ಎಲ್ಲ ಸಿಂಗಲ್ ರೋಡನೆ. ಈಗ ಯಾದಗಿರು ಗುರುಮಿಟ್ಕಲ್ ಒಂದು ಐತು ಕೇಳಿರ್ತೀರಾ. ಈ ಗುರುಮಿಟ್ಕಲ್ ಹೋಗ್ಬೇಕು ಅಂದ್ರೆ ಒಂದು 70 ಅಡಿ ಕಿಳಿಬೇಕು ನಾವು. ರೋಡ್ ಮಾರಿ ಇಷ್ಟೇ ಆಗಲ್ಲ, ಅದು 20 ಅಡಿ ರೋಡ್ ಅಷ್ಟೇ. ಅದು ಒಂದು ಲೈಟ್ ಇಲ್ಲ. ನೈಟ್ ಹೊತ್ತು ಗುರುಮಿಟ್ಕಲ್ ಹೋಗ್ಬೇಕು ಅಂದ್ರೆ ನೈಟ್ ಹೊತ್ತು ಎಲ್ಲೂ ಒಂದು ಲೈಟ್ ಸಿಗಲ್ಲ. ಡ್ರೈವರ್ಗೂ ಎಲ್ಲ ಬೈ ಚಾನ್ಸ್ ನಿದ್ದೆ ಬಂತಪ್ಪ ಅವನ್ನೆಲ್ಲ ಹಾಕಿ ಮಲಿಕಣನ ಅನ್ನಷ್ಟು ಅಂತ ಜಾಗನೇ ಅಲ್ಲ ಅದು. ಈ ಗುರುಮಿಟ್ಕಲ್ ಇಂದ ನಾವು ಬೀದರಿಗೆ ಬರ್ಬೇಕು. ಗುರುಮಿಟ್ಕಲ್ ಇಂದ ಬೀದರಿಗೆ ಬರ್ಬೇಕು ಅಂದ್ರೆ ಅದರಷ್ಟು ವರ್ಸ್ಟ್ ರೋಡ್ ಯಾವ್ದು ಇಲ್ಲ. ಕಚಡ ರೋಡು, ಎಲ್ಲ ಸಿಂಗಲ್ ರೋಡು. ಸಿಕ್ಕಾಪಟ್ಟೆ ಸ್ಪೀಡ್ ಬ್ರೇಕರ್ಗಳು, ಓಡ್ಸಕ್ಕೆ ಆಗಲ್ಲ. ಈ ಅಲ್ಲಿ ಅಫ್ಜಲ್ಪುರ ಅಫ್ಜಲ್ಪುರದಿಂದ ಸಿಂದಗಿ ಬರ್ಬೇಕು ಅಂದ್ರೆ ಅದು ಇವತ್ತಿಂದ ಅಲ್ಲ, ಅವತ್ತಿಂದನೂ ಹಂಗೆ ಅದ್ ರೋಡದು. ಪಾಪ ಅವ್ರು ಯಾರು ಗಮನನೇ ಕೊಟ್ಟಿಲ್ಲ ಅನ್ಕೊಂತೀನಿ ಆ ಕಡೆ ಹೋಗಕ್ಕೆ. ಅದ್ ಬಿಟ್ರೆ ಇನ್ನ ಬಳ್ಳಾರಿಯಿಂದ ಸಿಂಧನೂರು, ಸಿರುಗುಪ್ಪ ಅನ್ನೋ ಒಂದು ತಾಲೂಕ್ ಐತೆ. ಅದು ಹೆಚ್ಚು ನಾನು ಒಂದು ಜಾಸ್ತಿ ಏನಿಲ್ಲ, ನಾನೊಂದು 9 ವರ್ಷದಿಂದ ನೋಡ್ತಾ ಇದೀನಿ. ಆ ರೋಡ್ ಹಂಗೆ ಅದೇ. ಇವಾಗೇನೋ ರೆಡಿ ಮಾಡ್ತಾವ್ರೆ. ಈಗ ಅದಿನ್ನ ಮುಗಿಯೋ ಅಷ್ಟೊತ್ತಿಗೆ ಕಡಿಮೆ ಅಂದ್ರೂ ಒಂದು 2-3 ವರ್ಷ ಬೇಕು ಅದ್ ಮುಗಿಯೋ ಅಷ್ಟೊತ್ತಿಗೆ. ಆ ರೋಡೇ ಬಿಟ್ಬಿಟ್ಟಾರ ಜನ. ಬಳ್ಳಾರಿಯಿಂದ ಈಗ ಗುಲ್ಬರ್ಗ ಹೋಗ್ಬೇಕು ಅಂದ್ರೆ ಬಳ್ಳಾರಿ, ಸಿರುಗುಪ್ಪ, ಸಿಂಧೂರು ಹಿಂಗ್ ಹೋಗ್ತಾರೆ. ಈಗ ಅಷ್ಟು ವರ್ಷ ಬಿಟ್ಬಿಟ್ಟವ್ರೆ. ಇನ್ ಸಿನ್ನೂರು ಒಂದ್ ಸ್ವಲ್ಪ ರೋಡ್ ಚೆನ್ನಾಗದ. ಆ ಸಿನ್ನೂರು ಏನೈತೆ ಒಂದ್ 30 ಕಿಲೋಮೀಟರ್ ಚೆನ್ನಾಗದ ರೋಡ್. ಸಿನ್ನೂರ್ ಆಗ್ಲಿ ಮತ್ತೆ ಮಸ್ಕಿ, ಈ ಎರಡು ಒಂದು 50-60 ಕಿಲೋಮೀಟರ್ ಫಸ್ಟ್ ಕ್ಲಾಸ್ ಆಗೋ ರೋಡ್. ಸಿಂಗಲ್ ರೋಡೇನೆ, ಬಟ್ ರೋಡ್ ಫಸ್ಟ್ ಕ್ಲಾಸ್ ಆಗವೆ. ಇನ್ ಮಸ್ಕಿ ದಾಟ್ಬಿಟ್ರೆ ಸುರ್ಪುರ, ಲಿಂಗಸೂರು, ಶಾಪುರ್ ಗಂಟ ವರ್ಸ್ಟ್ ರೋಡ್. ಜೀವದ ಮೇಲೆ ಆಸೆ ಬಿಟ್ಟು ಗಾಡಿ ಓಡಿಸ್ಬೇಕು. ಅವ್ನ್ ಬಸ್ ಆದ್ರೂ ಅಷ್ಟೇ, ಲಾರಿ ಆದ್ರೂ ಅಷ್ಟೇ, ಕಾರನೋ ಬೈಕ್ ಯಾರೇ ಆದ್ರೂ ಅಷ್ಟೇ. 20 ಅಡಿ ರೋಡ್ ಇಲ್ಲ ಅದು. ರೋಡ್ ಹೆಂಗಾಗದೆ ಅಂತಂದ್ರೆ ರೋಡಿಂದ ಒಂದು ಚಕ್ರ ಕೆಳಗಿದ್ರೆ ಗಾಡಿ ಹಂಗೆ ಮಲಿಕೊಂಡ್ಬಿಡ್ತದೆ. ಹಿಂಗೆ ಡಾಂಬರ್ ರೋಡ್ಗೂ ನೆಲಕ್ಕೂ ಅರ್ಧ ಅಡಿಯಿಂದ 1 ಅಡಿ ಡಿಸ್ಟೆನ್ಸ್ ಐತೆ ಮೇಲಿಂದ ಕೆಳಕ್ಕೆ. ಬೈ ಚಾನ್ಸ್ ಆಪೋಸಿಟ್ ಗಾಡಿ ಬಂದಾಗ ದಡ್ಕೊಂಡ್ ಕೆಳಗೆ ಇಳಿಸಿದ್ರೆ ಗಾಡಿ ಹಂಗೆ ಅಪ್ಸೈಡ್ ಆಗತ್ತಾವ ಅಲ್ಲಿ. ಅದ್ರ ಬಗ್ಗೆ ಯಾರು ಅಟ್ಲೀಸ್ಟ್ ಡಾಂಬರ್ ಹಾಕೋದ್ ಬೇಡ. ಆ ಕಡೆ ಸೈಡು ಈ ಕಡೆ ಸೈಡ್ ಒಂದ್ 2 ಅಡಿ ಆಗಲ್ಲ ಮಣ್ಣೆ ಹಾಕ್ಬಿಟ್ರೆ ಗಾಡಿ ಪಾಸ್ ಆಗೋತವೆ. ಮತ್ತೆ ಅಲ್ಲೊಂದ್ ತಿಂತೀನಿ ಬ್ರಿಡ್ಜ್ ಅಂತ ಐತೆ, ಅದೊಂದ್ ಘಾಟ್. ಅದು ಅಡಿ ಕಿಳಿದ್ಬಿಟ್ಟು ಮತ್ತೆ ಹತ್ಬಿಟ್ಟು ಮತ್ತೆ ಅಡಿ ಕಿಳಿದ್ ಮತ್ತೆ ಹತ್ಬೇಕದು. ಅಲ್ಲಿ ಈ ಬೇಳೆ ಪಾಳೆ ಕದಿಯೋರು ಜಾಸ್ತಿ. ಈ ಹಿಂದ್ಗಡೆ ಗಾಡಿ ಹೋಗಲ್ಲ ಅಲ್ಲಿ.
5-10 ಕಿಲೋಮೀಟರ್ ಸ್ಪೀಡ್ ಅಷ್ಟೇ ಹೋಗೋದು. ಹ್ಮ್. ಈ ಟಾರ್ಪಲ್ ಕೊಯ್ದ್ಬಿಟ್ಟು ಬೈ ಚಾನ್ಸ್ ಎಲ್ಲ ಗಾಡಿ ಏನೋ ಕೆಟ್ಟೋಯ್ತು ಅಂದ್ರೆ ಅವ್ನ ಕತೆ ಮುಗೀತು. ಅಲ್ಲಿ ಪೊಲೀಸರು ಈಗ ಇತ್ತೀಚೆಗೆ ಈಗ ಒಂದು ವರ್ಷದಿಂದ ಹೈವೇ ಪೆಟ್ರೋಲ್ನವ್ರು ಓಡಾಡ್ತಾರೆ, ಮತ್ತೆ 112 ಓಡಾಡ್ತದೆ ಇತ್ತೀಚೆಗೆ. ಮೊದ್ಲಂತೂ ಗ್ಯಾರಂಟಿನೇ ಇಲ್ಲ ಅಲ್ಲಿ. ಈ ರನ್ನಿಂಗ್ ಗಾಡಿಗಳನ್ನೇ ಚಾಕತನ ಹಿಂದೆ ಟಾರ್ಪಲ್ ಕೊಯ್ದ್ಬಿಟ್ಟು ಮೂಟೆ ಎತ್ಕೊಂಡು ಹೋಗ್ಬಿಡೋರು. ಅಷ್ಟು ವರ್ಷ ರೋಡ್ ಇವತ್ತರೆಗೂ ಅದು ಹಂಗೆ ಇದೆ. ಅಲ್ಲಿ ಯಾವಾಗ ನಾವು ಡೈಲಿ ಒಂದು ಆಕ್ಸಿಡೆಂಟ್ ಆಗ್ತದೆ ಅಲ್ಲಿ, ಇವತ್ತು ಒಂದು ಆಕ್ಸಿಡೆಂಟ್ ಆಗ್ತದೆ. ಪ್ರತಿ ದಿವಸ ಒಂದಲ್ಲ ಒಂದ್ ಗಾಡಿ ಆಕ್ಸಿಡೆಂಟ್ ಆಗ್ತದೆ, ಒಂದಲ್ಲ ಒಂದ್ ಗಾಡಿ ಕೆಟ್ಟೋಗ್ತದೆ ಅಲ್ಲಿ. ಬಟ್ ಅದಕ್ಕೆ ಪಾಪ ಅಲ್ಲಿ ಡ್ರೈವರ್ದು ಅಂತೂ ನಾಯಿ ಬಾಳು, ಅಲ್ಲಂತೂ ಆಗದೇ ಇಲ್ಲ. ಇನ್ನು ಅಲ್ಲಿ ಪೂರ್ತಿ ನಮ್ಮ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ವರ್ಸ್ಟ್ ರೋಡು. ಫುಲ್ಲು ಯಾವ ರೋಡ್ಗೋರು ಒಂದ್ ರೋಡು ಚೆನ್ನಾಗಿಲ್ಲ. ನಮ್ಗೆ ಒಳ್ಳೆ ರೋಡ್ ಬೇಕು, ಸ್ಪೀಡ್ ಬ್ರೇಕ್ ಇಲ್ದಿರೋ ರೋಡ್ಗಳು ಬೇಕು ಅಂತ ಅಂದ್ರೆ ಘಾಟ್ ಸೆಕ್ಷನ್ ಆದ್ರೂ ಪರವಾಗಿಲ್ಲ. ಮೈಸೂರು, ಮಡಿಕೇರಿ, ಮಂಗಳೂರು, ಶಿವಮೊಗ್ಗ ಮತ್ತೆ ನಮ್ಮ ಕಾರವಾರ, ಹೊನ್ನಾವರ, ಭಟ್ಕಳ ಈ ಭಾಗದಾಗೆಲ್ಲ ನಮ್ಗೆ ಅಷ್ಟು ಏನ್ ತೊಂದರೆ ಇಲ್ಲ. ಫಸ್ಟ್ ಕ್ಲಾಸ್ ರೋಡ್ಗಳು, ಎಲ್ಲಿಂದ ಎಲ್ಗೋ ರೋಡ್ಗಳು ಏನ್ ಸಮಸ್ಯೆ ಇಲ್ಲ. ಆ ಕಡೆಗೆ ಹೋಗಕ್ ಖುಷಿ ರೋಡ್ ಚೆನ್ನಾಗವೆ ಅಂತ. ಬಟ್ ಘಾಟ್ ಸೆಕ್ಷನ್ ಮೈಲೇಜ್ ಬರಲ್ಲ ಅಂತ ಬೇಜಾರು. ಅಂದ್ರೆ ಸಂಪಾದನೆ ಕಮ್ಮಿ ಆ ಕಡೆ ಹೋದ್ರೆ. ಈ ಕಡೆ ಲೆಕ್ಕಾಚಾರ ಸಂಪಾದನೆ ಆಗ್ತದೆ, ದುಡಿಯೋ ತಗೊಂಡು ಗಾಡಿಗೆ ಇಕ್ಬೇಕು ಒಂದು, ಇಲ್ಲ ತಗೊಂಡೋಗಿ ನಾವು ಹಾಸ್ಪಿಟ್ಲಿಗೆ ಇಕ್ಕೊಬೇಕು, 2 ಆಗೋದು. ಸರ್ ಈಗ ನಿಮ್ ಗಾಡಿಗೆ ಆಡ್ಬ್ಲೂ ಎಷ್ಟು ಯೂಸ್ ಆಗುತ್ತೆ? ಇದು BS6, ಇದು 12 ಟನ್ ಪಾಸಿಂಗು, ಇದು 20 ಲೀಟರ್ ಟ್ಯಾಂಕ್ ಬರ್ತದೆ. ಇದು ಹೆಂಗೆ ಅಂತಂದ್ರೆ ಸಿಕ್ಕಾಬಟ್ಟೆ ಆಡ್ಬ್ಲೂ ಕುಡಿತದೆ. ಒಂದು ಬಕೀಟ್ ಬಂದ್ಬಿಟ್ಟು 1320 ರೂಪಾಯಿ ಟಾಟಾದು, 20 ಲೀಟರ್ ಬಕೀಟು. ನನಗೆ ಇದು 900 ರಿಂದ 1000 ಕಿಲೋಮೀಟರ್ ಅಷ್ಟೇ ಮೈಲೇಜ್ ಬರೋದು. ಇದೇ 10 ಟನ್ ಗಾಡಿ ಇತ್ತು ನಮ್ಮ ಹುಡುಗನ್ ಫಸ್ಟ್, ಆ ಗಾಡಿ ಓಡಿಸ್ತಾ ಇದೆ, ಡ್ರೈವರ್ ಕೆಲಸ ಮಾಡ್ತಾ ಇದ್ನಲ್ಲ ಅವ್ರ ಹತ್ರ. ಇದು 10 ಟನ್ ಗಾಡಿಲಿ 2000 ಮೈಲೇಜ್ ಬರೋದು, 2 ರಿಂದ 2800 ತನಕ ಮೈಲೇಜ್ ಬರೋದು ಆ ಗಾಡಿಲಿ. ಈ ಗಾಡಿಲಿ ಮೈಲೇಜ್ ಬರಲ್ಲ. ನಮ್ ಮೇನ್ ಹೊಡ್ತಾನೆ ಅದು. ಈಗ ಒಂದು ಫುಲ್ ಟ್ಯಾಂಕ್ ಡೀಸೆಲ್ಗೆ ಒಂದು ಫುಲ್ ಟ್ಯಾಂಕ್ ಆಡ್ಬ್ಲೂ ಖಾಲಿ ಆಯ್ತದ. ನಂದು 15,000 ಡೀಸೆಲ್ ಹಾಕೋರೆ 1,500 ರೂಪಾಯಿ ಆಡ್ಬ್ಲೂ ಹಾಕ್ಸ್ಕೊಡ್ಬೇಕು ನಾನು. ನನ್ಗೆ ಇದು 1,500 ರೂಪಾಯಿ ಎಕ್ಸ್ಟ್ರಾ ಬರ್ತದೆ. ಬಟ್ ಇದು ಆಡ್ಬ್ಲೂ ತಂದಿದ್ದು ಒಳ್ಳೇದು, ಆದ್ರೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ನೆಕ್ಸ್ಟ್ ಏನಾರ ಫ್ಯೂಚರ್ ಅಲ್ಲಿ ಆಡ್ಬ್ಲೂ ಇಲ್ದಂಗೆ ಏನೋ ಮಾಡಿದ್ರೆ ಓಕೆ. ಈಗ ಅದರಲ್ಲಿ ಡೀಸೆಲ್ ಬೇರೆ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿನೇ ಮಾಡ್ತಾವ್ರೆ. ಡೀಸೆಲ್ ರೇಟ್ ಜಾಸ್ತಿ ಮಾಡ್ಕೊಂಡು ಇಲ್ಲಿ ಆಡ್ಬ್ಲೂ ಮಾಡ್ಕೊಂಡು ಮೇಂಟೆನೆನ್ಸ್, ಗಾಡಿ ಮೇಂಟೆನೆನ್ಸ್ ಮಾಡೋದು ಕಷ್ಟ ಇದೆ. ಬಟ್ ಆಡ್ಬ್ಲೂ ಒಳ್ಳೇದು, ಆದ್ರೆ ಸ್ವಲ್ಪ ರೇಟ್ ಕಮ್ಮಿ ಮಾಡ್ಬೇಕು. ಒಂದು 600-700 ರೂಪಾಯಿ ಹಿಂಗ್ ಸಿಗಂಗ್ ಮಾಡ್ಬೇಕು. ಲೀಟ್ರು 70 ರೂಪಾಯಿ, 66 ರೂಪಾಯಿ ಅದೇ. ಒಂದ್ 35-40 ರೂಪಾಯಿ ಲೀಟ್ರು ಸಿಗಂಗ್ ಮಾಡಿದ್ರೆ ಒಂಚೂರು ಅನುಕೂಲ ಆಗ್ತದೆ. ಇನ್ನೊಂಚೂರು ಈಗ ನಾವು ಹೊಸದಾಗಿ ಡ್ರೈವಿಂಗ್ ಫೀಲ್ಡ್ ಬರೋರ್ಗೆ ನೀವೇನ್ ಸಜೆಸ್ಟ್ ಮಾಡ್ತೀರಾ ಅವರಿಗೆ? ಹೊಸ್ದಾಗಿ ಬರ್ಬೇಕು ಅಂದ್ರೆ ಓನರ್ ಕಮ್ ಡ್ರೈವರ್ ಆಗಕ್ಕಿಂತ ಮುಂಚೆ ಓನರ್ ಕಮ್ ಡ್ರೈವರೇ ಆಗ್ರಿ. ಡ್ರೈವರ್ ಕೆಲಸ ಬೇಡ. ನೀವ್ ದುಡಿತೀವಿ ಏನೋ ಬೆಳಿತೀವಿ ಅಂದ್ರೆ ಓನರ್ ಕಮ್ ಡ್ರೈವರ್ ಆದ್ರೆ ನಿಮ್ಗೆ 2 ಅನುಕೂಲ ಇರ್ತದೆ. ಒಂದು, ಅಲ್ಲಿ ಸಂಬಳ ಏನ್ ಕೊಡ್ತಾರ 30,000 ರೂಪಾಯಿ ಸಂಬಳ ಇಲ್ಲೇ ತಗೊಬೋದು, ಇಲ್ಲಿ ನೀನು EMI ಕಟ್ಕೊಂಡು ತಗೊಬೋದು. ಮತ್ತೆ ನೀವು ಸರ್ಕಲ್ ಚೆನ್ನಾಗಿರ್ಬೇಕು. ಟ್ರಾನ್ಸ್ಪೋರ್ಟ್ ಬಂದು ಹಾಳು ಮಾಡ್ಬೇಡ್ರಿ, ಬರ್ರಿ ದುಡಿರಿ, ಬಟ್ ಬಾಡಿಗೆಗಳು ಹಾಳು ಮಾಡ್ಬೇಡ್ರಿ. ಮತ್ತೆ ತಂದೆ 6 ತಿಂಗಳು ಓಡಿಸೋದು, 6 ತಿಂಗಳು ಬಿಡೋದಾದ್ರೆ ಡ್ರೈವರ್ ಕೆಲಸ ಮಾಡ್ಬಿಡ್ರಿ, ಓನ್ ಆಗಿ ಬರ್ಬೇಡ್ರಿ. ಡ್ರೈವಿಂಗ್ ಕೆಲಸ ಒಳ್ಳೇದೇನೆ, ಕೆಟ್ಟದಲ್ಲ. ಬಟ್ ಹೆಣ್ ಕೊಡೋದು ಅನ್ನೋದು ಒಂದೇ ಬೇಜಾರು. ಡ್ರೈವರ್ಗೆ ಹೆಣ್ ಕೊಡೋದು ಅನ್ನೋದು ಬಿಟ್ರೆ ಇದು ಒಳ್ಳೆ ಕೆಲಸನೇ. ಬಟ್ ಒಂದ್ಸರಿ ಡ್ರೈವಿಂಗ್ ಕೆಲ್ಸಕ್ಕೆ ಬಂದ್ರೆ ಡ್ರೈವಿಂಗ್ ಕೆಲಸ ಬಿಡಲ್ಲ. ಅದು ಯಾರೇ ಆಗ್ಲಿ, ಒಂದ್ಸಲ ಡ್ರೈವಿಂಗ್ ಕೆಲ್ಸಕ್ಕೆ ಬಂದ್ರೆ ಮತ್ತೆ ಆ ಕೆಲಸನೇ ಬಿಡಲ್ಲ ಅದು. ಯಾಕಂದ್ರೆ ಇದು ಕೆಲಸ ಹಂಗೈತೆ, ಬೇಜಾರಾಗಲ್ಲ. ಈಗ ನೋಡ್ರಿ, ನೀವು ಅನ್ಕೊಂಬೋದು ಒಬ್ಬೊಬ್ಬರೇ ಇರ್ತೀರ ಗಾಡಿಗೆ ಅಂತ, ಬಟ್ ನಮಗೆ ಬೇಜಾರಾಗಲ್ಲ. ಯಾಕಂದ್ರೆ ಈಗ ಅಲ್ಲಿಂದ ಗಾಡಿ ಓಡಿಸ್ಕೊಂಡಿರ್ತೀವ, ಈ ಮಲಿಕಂಡ್ರೆ ಸಾಯಂಕಾಲದಿಂದ 6 ಗಂಟೆ 7 ಗಂಟೆಗೆ, ಮತ್ ಹೊಡ್ತಂಬ ಊಟ ಮಾಡ್ಕೊಂಡು ಒಂದ್ ಅರ್ಧ ಗಂಟೆ ಮೊಬೈಲ್ ನೋಡ್ತೀವಿ, ಮತ್ ಮಲಿಕಂತೀವಿ. ಮತ್ ನಾಳೆ ಲೋಡ್ ಏನ್ ಮಾಡ್ಬೇಕು, ಲೋಡ್ ಎಲ್ಲಿ ಸಿಗ್ತದೆ ಅಂತ ಹುಡ್ಕಾದೆ ನಮ್ಗೆ ಟೈಮಿಂಗ್ ಅಲ್ಲೇ ಅರ್ಧ ಟೈಮ್ ಹೊರಟದ ನಮ್ಗೆ. ಇನ್ ಬೇರೆ ಗಮನ ಇರಲ್ಲ. ಇನ್ ಮನ್ಗೋದ್ರೆ 1 ದಿವಸ 2 ದಿವಸ ಮನೆಗೆ ಏನ್ ಬೇಕೋ ಮಾಡ್ಸ್ಕೊಂಡ್ ತಿನ್ಕೊಂಡ್ ಬರ್ತೀವಿ. ಈ ಹೊಸ್ದಾಗ್ ಬರೋರು ದಯವಿಟ್ಟು ಈ ಬೇರೆ ಡ್ರೈವರ್ ಹತ್ರ ಒಂದು 3 ತಿಂಗಳನ ಡ್ರೈವರ್ಗೆ ಕ್ಲೀನರ್ ಕೆಲ್ಸಕ್ಕೆ ಹೋಗ್ರಿ. ಸ್ಟೆಪ್ನಿ ಬಿಚ್ಚೋದು, ಹಗ್ಗ ಹಾಕೋದು, ಟಾರ್ಪಲ್ ಹಾಕೋದು, ಪೊಲೀಸ್ ಎಲ್ಲಿ, RTO ಎಲ್ಲಿ ಚೆಕ್ ಪೋಸ್ಟ್ ಇರ್ತದೆ, ಎಲ್ಲಿ ಸೀಲ್ ಹಾಕ್ಸ್ಬೇಕು, ಎಲ್ಲಿ ಅನ್ಲೋಡ್ ಮಾಡ್ಸೋದಂಗೆ, ಇದೆಲ್ಲ ಫಸ್ಟ್ ತಿಳ್ಕೊಂಡು ಆಮೇಲೆ ಬರ್ರಿ. ಕೆಲವೊಂದೊಂದ್ ಕಡೆ ಈ ಮಂಗಳೂರಲ್ಲಿ ಒಂದು MRP ಒಂದು ಕಂಪ್ನಿ ಇದೆ, ಜಿಂದಾಲ್ ಅಂತ ಒಂದು ಕಂಪ್ನಿ ಇದೆ. ಅಲ್ಲಿಗೆ ಹೆಂಗೇನೆ ಪ್ರತಿಯೊಂದು ಡಾಕ್ಯುಮೆಂಟ್ ಇರಬೇಕು. ಒಂದು ಎಮಿಷನ್ ಟೆಸ್ಟ್ ಇಂದ ಹಿಡಿದು ಪ್ರತಿಯೊಂದು ಇರಬೇಕು ಗಾಡಿಲಿ. ಒಂದಿಲ್ಲ ಅನ್ನೋ ಅವ್ರು ಗಾಡಿ ಒಳಗೆ ಬಿಟ್ಕೊಳಲ್ಲ. ಸೇಫ್ಟಿ ಶೂಸ್ ಇರಬೇಕು, ಹೆಲ್ಮೆಟ್ ಇರಬೇಕು, ಬಟ್ಟೆ ಬಟ್ಟೆ ಕೊಡ್ತಾರ ಒಂದು, ಆ ಬಟ್ಟೆ ಇರಬೇಕು, ಎಲ್ಲ ಇರಬೇಕು. ಅದೆಲ್ಲವನ್ನು ತಿಳ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಈಗ ಯಾಕೆ ಹೇಳ್ದೆ, ನನ್ಗಿದು ಅನುಭವ ಆಗ, ನನ್ಗೇನು ಗೊತ್ತಿಲ್ಲದೆ ಹೋದೆ. ಈಗ ಅವೆಲ್ಲ ಯಾವ ಐಟಮ್ ಸಿಗ್ಲಿಲ್ಲ, ಅಲ್ಲಿ ಸಿಕ್ತು, ಆಮೇಲೆ ದುಡ್ಡು ಕೊಡ್ಬೇಕಾಗಿತ್ತು. 700 ರೂಪಾಯಿ ಕೊಟ್ಬಿಟ್ಟು ಬಾಡಿಗೆ ತಗೊಂಬಂದಿದ್ದಾಯ್ತು. ಅಷ್ಟು ಐಟಮು 700 ರೂಪಾಯಿಗೆ ಕ್ಯಾಶ್ ಅಲ್ಲಿ ಸಿಗ್ತದೆ. ನಮ್ಗೆ ಅದು ಮುಂಚೆನೆ ಇದು ಇಷ್ಟೆಲ್ಲ ಗೊತ್ತಿದ್ರೆ ಆ ಐಟಮ್ ಪರ್ಚೇಸೇ ಮಾಡ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ 10 ರೂಪಾಯಿ ಉಳಿದ್ರು ನಮ್ಗೇನೆ, ಕಳೆಯೋದು ನಾವೇ, ಉಳಿಸೋದು ನಾವೇನೆ. ಡ್ರೈವರ್ ಆಗಕ್ಕಿಂತ ಮುಂಚೆ ಕ್ಲೀನರ್ ಆಗ್ರಿ,
ಹಗ್ಗ ಟಾರ್ಪಲ್ ಹೊಡೆಯೋದ್ ಕಲೀರಿ, ಬಾಡಿಗೆ ಹುಡ್ಕೋದ್ ಕಲೀರಿ, ಆಮೇಲೆ ಡ್ರೈವರ್ ಆಗ್ರಿ. ಡ್ರೈವಿಂಗ್ ಫೀಲ್ಡಿಗೆ ಬರ್ರಿ, ಓನರ್ ಕಮ್ ಡ್ರೈವರ್ ಹತ್ತಿರ ಆಗ್ರಿ, ಬಾಡಿಗೆಗಳು ಅಧ್ವಾನ ಮಾಡ್ಬೇಡ್ರಿ. ಎಲ್ಲಾರು ಏನ್ ಬಾಡಿಗೆ ಹೋಗ್ತೀರೋ ನೀವು ಅದೇ ಬಾಡಿಗೆ ಹೋಗ್ರಿ, ಕಮ್ಮಿಗೆ ಹೋಗ್ಬೇಡ್ರಿ. ಅಣ್ಣ ಅರ್ಜೆಂಟ್ ಅದೇ ನಾನು ಹೋಗ್ಬೇಕು, ನನ್ಗೆ ಇನ್ನೊಂದ್ ಸಾವಿರ ಕಮ್ಮಿನೇ ಕೊಡು ಪರವಾಗಿಲ್ಲ ಅನ್ನೋದು ಬೇಡ. ಮತ್ತೆ ಡೈರೆಕ್ಟ್ ಲೋಡ್ಗಳು ಒಪ್ಕೊಂಬೇಡ್ರಿ. ಟ್ರಾನ್ಸ್ಪೋರ್ಟ್ ಕಡೆಯಿಂದ ಹೋದ್ರೆ ನಮ್ಗೆ ನೀನು ಒಬ್ಬ ಡೈರೆಕ್ಟ್ ಲೋಡ್ ಹೋದ್ರೆ ಇನ್ನ 4 ಜನಕ್ಕೆ ಬಾಡಿಗೆ ಲಾಸ್ ಆಗ್ತದೆ. ಟ್ರಾನ್ಸ್ಪೋರ್ಟ್ ಕಡೆಯಿಂದ ಹೋದ್ರೆ ಒಂಚೂರು ಅವ್ರು ಕೇಳೋ ಧೈರ್ಯ ಇರ್ತದೆ. ನೀನ್ ಡೈರೆಕ್ಟ್ ನೀನ್ ಬಾಡಿಗೆ ಹೋಗ್ತೀನಿ ನೀನು, ಅವನೇನೋ ಬಾಡಿಗೆ ಈಗ ಒಂದು 10 ಟನ್ ಅಂತ ಹೇಳಿರ್ತಾನೆ, ಒಂದು 11 ಟನ್ ಆಗೋಯ್ತು ಮಾಲು. ಅಲ್ಲಿ ಅನ್ಲೋಡ್ ಆದ್ಮೇಲೆ 11 ಟನ್ ಲೆಕ್ಕ ನೀನ್ ಹೇಳ್ತೀಯ ಅಣ್ಣ 11 ಟನ್ ಬಂದೈತೆ ಅಂತ, ಸರಿ ಆಯ್ತು ಹೋಗಪ್ಪ ನಾನು ಹಾಕೊಡ್ತೀನಿ ಅಂತ ನಾನು. ಆಮೇಲೆ ಅನ್ಲೋಡ್ ಆದ್ಮೇಲೆ 100-200 ಕೈಗೆ ಇಕ್ತಾನೆ, ಮಡಿಕಳಪ್ಪ ಅಂತ. ನಮ್ದು 10 ಟನ್ ಪಾಸಿಂಗ್ ಗಾಡಿ, ನಮ್ ಬೈ ಚಾನ್ಸ್ ನನ್ಗೆ 11 ಟನ್ ಬಂತು, ನಾನು ಟ್ರಾನ್ಸ್ಪೋರ್ಟ್ ಕಡೆಯಿಂದ ಹೋದೆ, 10 ಟನ್ಗೆ 20,000 ಬಾಡಿಗೆ ಇತ್ತು. ಅಣ್ಣ 11 ಟನ್ ಬಂದೈತೆ ಅಂತ ಟ್ರಾನ್ಸ್ಪೋರ್ಟ್ ಹಂಗೆ ಹೇಳ್ತೀನಿ. ಟ್ರಾನ್ಸ್ಪೋರ್ಟ್ ಏನ್ ಮಾಡ್ತಾನೆ 2,000 ರೂಪಾಯಿ ಆಗ್ತಾನೆ ಪರ್ ಟನ್ನಿಗೆ. ಟ್ರಾನ್ಸ್ಪೋರ್ಟ್ ಕಡೆಯಿಂದ ಹೋದ್ರೆ ಅಡ್ವಾಂಟೇಜ್ ಇದು. ಮತ್ತೆ ನಮ್ಗೆ ಗಾಡಿ ಖಾಲಿ ಆಗಿಲ್ವ, ಡೈರೆಕ್ಟ್ ಹೋದ್ರೆ ಗಾಡಿ ಖಾಲಿ ಆಗಿಲ್ಲ ರಿಸ್ಕ್ ಆಗ್ತದೆ. ಇಲ್ಲಿ ಆಲ್ಟಿಂಗ್ ಕಾಸ್ಟ್ ಬರಲ್ಲ ನಾವು ಡೈರೆಕ್ಟ್ ಬಾಡಿಗೆಗಳು ಹೋದ್ರೆ. ಟ್ರಾನ್ಸ್ಪೋರ್ಟ್ ಕಡೆಯಿಂದ ಹೋದ್ರೆ ಆಲ್ಟ್ ಆಗದೆ ಅಣ್ಣ ಆಲ್ಟಿಂಗ್ ಕಾಸು ಹಾಕ್ರೇನೋ ಒಂದ್ 700 ರೂಪಾಯಿ 800 ರೂಪಾಯಿ 1,000 ರೂಪಾಯಿ ಕಾಸು ಹಾಕ್ಸ್ತಾನೆ. ಧೈರ್ಯ ಪೇಮೆಂಟ್ ಅವ್ನು ಕೊಟ್ಟಿಲ್ಲ ಟ್ರಾನ್ಸ್ಪೋರ್ಟ್ ಅನ್ನು ಕೊಡ್ತಾನೆ. ಮತ್ತೆ ಎಲ್ಲ ಟ್ರಾನ್ಸ್ಪೋರ್ಟರ್ ಒಳ್ಳೆಯವ್ರೆ ಅಂತಲ್ಲ, ಅವರಲ್ಲೂ ಅವರೇ POD ಕಾಸು ಹಾಕ್ದಿರೋ ಅಂತ ಕಚಡ ನನ್ನ ಮಕ್ಳು ಅವ್ರೆ ಟ್ರಾನ್ಸ್ಪೋರ್ಟರ್ ಅಲ್ಲಿ. ಎಷ್ಟೋ ಅದೇ ಹೇಳಿದ್ರೆ ಒಂದ್ 10 ಜನ 3rd ಕ್ಲಾಸ್ ಕೆಲಸ ಮಾಡೋದಕ್ಕೆ 90 ಜನ ಬೈಬೇಕು. ಒಂದು 3rd ಕ್ಲಾಸ್ ನನ್ನ ಮಕ್ಳವ್ರೆ POD ಬ್ಯಾಲೆನ್ಸ್ ಗಳು ಹಾಕಲ್ಲ. ಬಟ್ ನಮ್ ಡ್ರೈವರ್ಗಳು ಅವ್ರೆ PODಗಳು ಕೊಡಲ್ಲ, ಅದು ಒಪ್ಕೊಂತೀನಿ. ಇನ್ ಕೆಲವರು POD ಬ್ಯಾಲೆನ್ಸ್ ಸಾಕು ಫೋನೇ ಎತ್ತಲ್ಲ, ಫೋನ್ ರಿಸೀವ್ ಮಾಡಲ್ಲ, ಏನೋ ಒಂದ್ ಕತೆ ಹೇಳ್ತಾರೆ. ಇದೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ಅವನು ಕ್ಲೀನರ್ ಆಗ್ಬೇಕು, ಇಲ್ಲ ಡ್ರೈವರ್ ಜೊತೆ ಒಂದ್ 2 ತಿಂಗಳು ಸ್ಪೇರ್ ಡ್ರೈವರ್ ಆಗಿ ಓಡಾಡ್ಬೇಕು. 2 ತಿಂಗಳು ಗಾಡಿ ಹಾಕಕ್ಕಿಂತ ಮುಂಚೆ 2 ತಿಂಗಳ 3 ತಿಂಗಳ ಸ್ಪೇರ್ ಡ್ರೈವರ್ ಆಗಿ ಓಡಾಡು. ಆಮೇಲೆ ನಿನ್ಗೆ ಇದೆಲ್ಲ ಓಕೆ ಆಗಿ ರೋಡ್ ನೋಡ್ಕೊಂಡು, ಲೋಡಿಂಗ್ ನೋಡ್ಕೊಂಡು, ಅನ್ಲೋಡಿಂಗ್ ನೋಡ್ಕೊಂಡು, ಇಲ್ಲಿ ಇದ್ರದ್ದು ಅಕಸ್ಮಾತ್ ಏನಂತ ಗೊತ್ತಾದ್ರೆ ತಾನಾಗೆ ಬತ್ತಿ ಡ್ರೈವಿಂಗ್ ಫೀಲ್ಡಿಂಗ್. ನಿನ್ಗೆ ಇಷ್ಟ ಇದ್ರೆ ಬತ್ಕ, ಇಲ್ಲ ಅಂದ್ರೆ ಇಲ್ಲ. ಇವಾಗ ನಿಮ್ಗೆ RTOದವರು ಪೊಲೀಸ್ ಅವರು ಆತರ ಹಿಡಿದು ತೊಂದರೆ ಕೊಡೋದು ಸುಮ್ನೆ ಆತರ ಏನಾದ್ರು ಇದೆಯಾ? ಕಂಪಲ್ಸರಿ ಇದ್ದೇ ಇರ್ತದೆ ಇದು. ನಮ್ಗೆ ಸುಮಾರು ಕಡೆ ನಾನು ಕಟ್ಟಿದ್ದೀನಿ, ಬೇಜಾನ್ ಕಡೆ ಕಟ್ಟಿದ್ದೀನಿ ಫೈನ್ ನಾನು. ಅಂದ್ರೆ ಈಗ ನಮ್ಗೆ 112ದವರು ಗುಲ್ಬರ್ಗ ಬಿಜಾಪುರ ಕಡೆ ಓದ್ತೀವಲ್ಲ, ಅಲ್ಲಿ ಫಿಕ್ಸ್ 500 ರೂಪಾಯಿ ನಾವು ಫಸ್ಟೇ ಹಾಕ್ಸ್ಕೊಂಡ್ಬಿಡ್ತೀವಿ ನಾವು. ಯಾಕಂದ್ರೆ ಸಿಕ್ಕಿತಾವೆಲ್ಲ ಹಿಡಿತಾರೆ, ಕಾಕಿ ಡ್ರೆಸ್ ಹಾಕಿಲ್ಲ, ಸೀಟ್ ಬೆಲ್ಟ್ ಹಾಕಿಲ್ಲ. ಈಗ ಅವ್ರಿಗೆ ಅದು ಅಥಾರಿಟಿ ಐತೆ ಇಲ್ಲೋ ಗೊತ್ತಿಲ್ಲ, ಅಷ್ಟು ಎಜುಕೇಟೆಡ್ ಅಲ್ಲ ನಾನು, ಗೊತ್ತಿಲ್ಲ ಅವ್ರಿಗೆ ಐತೆ ಇಲ್ಲ ಅಂತ. ಲೈನ್ ಡಿಸಿಪ್ಲಿನ್ ಮಾತ್ರ ಹಿಡಿಬೇಕು ಅವರು. ಈ ಕಾಕಿ ಡ್ರೆಸ್ ಹಾಕಿಲ್ಲ, ಸೀಟ್ ಬೆಲ್ಟ್ ಹಾಕಿಲ್ಲ, ಇದಕ್ಕೋಸ್ಕರ ಫೈನ್ ಹಾಕಿ ಹಾಕ್ತಾರೆ. ಅದಕ್ಕೆ ಮುಂಚೆ ನಾವೇ ಒಂದ್ 5 ರೂಪಾಯಿ ಹಾಕ್ಸ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಒಬ್ರು ಸಿಕ್ಕಿದ್ರೆ ಓಕೆ. ನಾನು ಬೆಂಗಳೂರಿಂದ ಗುಲ್ಬರ್ಗ ಹೋಗ್ತೀನಿ ಅಂತಾರೆ, ಹೊಸಪೇಟೆ ದಾಟಿದ ಮೇಲೆ ಒಂದ್ 10 ಜನ ಸಿಗ್ತಾರೆ. 10 ಜನ ಹೊಡಿಕ್ ನಿಲ್ಸೋದು, ಮಾತಾಡೋದು ಅದು ಇಷ್ಟನೇ ಇಲ್ಲ ಅದು. ಅದಕ್ಕೆ ಒಂದ್ ಸೀಟ್ ಬೆಲ್ಟ್ ಕಾಕಿ ಡ್ರೆಸ್ ಒಂದ್ ಫೈನ್ ಹಾಕ್ಸ್ಕೊಂಡ್ಬಿಟ್ಟು ತೋರ್ಸ್ಕೊಂಡು ಹೋಗ್ಬಿಡ್ತೀವಿ. 24 ಅವರ್ ಓಡಾಡ್ಬೋದು. ಇದು ಎಲ್ಲಾ ಕರ್ನಾಟಕ ಪೂರ್ತಿ ಎಲ್ಲಾ ಕಡೆ ಇರ್ತದೆ ಇದು. ನಾವೇನ್ ಮಾಡ್ತೀವಿ, ಒಂದ್ ಫೈನ್ ಹಾಕ್ಸ್ಕೊಂತೀವಿ, ಇಲ್ಲ ಎಲ್ಲಿ ಫಸ್ಟ್ ಹಿಡಿತಾರೋ ಅಲ್ಲೇ ಒಂದ್ ಫೈನ್ ಹಾಕ್ಸ್ಕೊಂಡ್ಬಿಡ್ತೀವಿ ನಾವು. ಕಾಕಿ ಡ್ರೆಸ್ ಈ ಬಿಸ್ತಲ್ಲ ಆ ಕಡೆ ಅಂತೂ 46-47 ಡಿಗ್ರಿ ಅದೇ, ಆ ಕಡೆ ಅಂತೂ ಕಾಕಿ ಡ್ರೆಸ್ ಹಾಕಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ ನಾವೇ ಡ್ರೆಸ್ ವಿತೌಟ್ ಡ್ರೆಸ್ ಸಮೋಸ ಇಲ್ಲ ಅಂದ್ಬಿಟ್ಟು ಒಂದ್ ಫೈನ್ ಹಾಕ್ಸ್ಕೊಂಡ್ಬಿಟ್ಟು ಹೋಗ್ತೀವಿ. ಇನ್ನು ಎಲ್ಲೇ ಸಿಕ್ಕರು ಅಷ್ಟಕ್ಕೆ ನಮ್ ಗಾಡಿ ಖಾಲಿ ಆಗೋ ಅಷ್ಟಕ್ಕೆ ಒಂದ್ 10 ಸಿಗ್ತಾರೆ ನಮ್ಗೆ. ಒಂದ್ 10 ಗಾಡಿಗಳು ಸಿಗ್ತವೆ, ತೋರ್ಸೋದು ಆಮೇಲೆ ಬಿಡ್ತಾರ. ಆಮೇಲೆ ಈಗ ನೀವು ಯೂನಿಫಾರ್ಮ್ ಹಾಕಿ ಸೀಟ್ ಬೆಲ್ಟ್ ಕೂಡ ಹಾಕಿದ್ರೆ ಅವಾಗ ಏನಾದ್ರು ಹಿಡಿತಾರ? ಕೆಲವೊಂದ್ಸಲ ಈ ಟಾರ್ಪಲ್ ಹೈಟ್ ಬರ್ತದಲ್ಲ ಮಾಲು, ಅದಕ್ಕೂ ಫೈನ್ ಹಾಕ್ತಾರೆ. ಅದಕ್ಕೆಲ್ಲ ಹಾಕ್ಬೋದ? ಅದ್ ನನಗ್ ಗೊತ್ತಿಲ್ಲ, ಅದು ಕೇಳ್ತಾರೆ ಏನೋ ಇಷ್ಟ ಲೋಡ್ ಐತೆ ಏನೋ ಇದು ಅಂತಾರೆ. ಅಣ್ಣ ಹಿಂಗೆ ಮೆಣಸಿನ್ಕಾಯಿ ಅಂತಂದ್ರೆ ಸರಿ ಆಯ್ತು 500 ಕೊಟ್ಟೋಗು, 200 ಕೊಟ್ಟೋಗು ಅಣ್ಣ, 500 ಇಲ್ಲ ಅಣ್ಣ, 200 ಕೊಟ್ಟೋಗು. ಈ ತರ ಆಗದೆ. ಮೆಣಸಿನ್ಕಾಯಿ ಸೀಸನ್ ಬಂದ್ರೆ ನಮ್ಗೆ ಅದು ತಗೊಂಡವ್ರೆ ಕೊಟ್ಟಿದ್ದೀನಿ, ಯಾವ್ದು ಇಲ್ಲ, ಸುಮ್ನೆ ಕೊಡೋದು ಅಷ್ಟೇ. ಎಲ್ಲಾ ಗಾಡಿಗಳು ಆಲ್ಮೋಸ್ಟ್ ಇಸ್ಕೊಂತಾರೆ, ಎಲ್ಲಾ ಗಾಡಿ ಎಲ್ಲಾರು ತಗೊಂತಾರೆ. ಈಗ ಹೈಟ್ ಲೋಡ್ ಬರ್ತದಲ್ಲ, ಅದಕ್ ಕೇಳ್ತಾರೆ ನಮ್ಗೆ, ಅದು ಅವ್ರು ಫೈನ್ ಹಾಕ್ತಾರೋ ಇಲ್ವೋ ನಮ್ಗೆ ಅದು ಗೊತ್ತಿಲ್ಲ. ನನ್ಗದು ಏನೋ ಲೋಡ್ ಇದು ಟರ್ಪಲ್ ಹಾಕಿದೀನೋ ಇಷ್ಟ ಇಟ್ಟದೆ ಲೋಡು ಅಂತಾರೆ. ಇನ್ನೇನ್ ಮಾಡಕದ, ಈಗ ಅಲ್ಲಿ ನಿಂತ್ಕೊಂಡು ನಮ್ ಟೈಮಿಂಗ್ಸ್ ಮಾಡಿರ್ತವೆ, ಆನ್ ಟೈಮಿಂಗ್ಸ್ ಹೋಗ್ಬೇಕು. ನಾವಿಲ್ಲಿ ಇವ್ರ ಹತ್ರ ಮಾತಾಡ್ಕೊಂಡು ಅರ್ಧ ಗಂಟೆ 1 ಅವರ್ ನಾನೇನೋ ಜಾಸ್ತಿ ಮಾತಾಡಿ ನಿಮ್ಗೆ ಅದು ಫೈನ್ ಹಾಕಂಗಿಲ್ಲ, ಅದು ನಾನು ಕೇಳಕ್ ಬರಲ್ಲ. ಅದು ಕೇಳಕ್ ಹೋದ್ರೆ ಸರಿ ಆಯ್ತು ವೆಯ್ಟ್ ಮಾಡು ಅಂತಾರೆ. ಅರ್ಧ 10 ನಿಮಿಷ ಮಾಡೋ ಕೆಲ್ಸನ 2 ಅವರ್ ಮಾಡ್ತಾರೆ. ಸರಿ ಆಯ್ತು ನಿಂತ್ಕೊಳ್ಳಲ್ಲಿ ಅಂತಾರೆ. ನಾನು ಎಷ್ಟೊತ್ತು ನಿಂತ್ಕೊಳ್ಳೋಣ ಅಲ್ಲಿ? 2 ಅವರ್ ಮಾಡ್ತಾರೆ, 3 ಅವರ್ ಮಾಡ್ತಾರೆ, ಒಂದೊಂದ್ಸಲ ಸಾಯಂಕಾಲ ಗಂಟೆ ನಿಲ್ಸ್ಕೊಂತಾರೆ. ಈಗೆಲ್ಲ ಈಗ ಮೊನ್ನೆ ಯಾರು ಲಾಸ್ಟ್ ಟೈಮ್ ಒಂದ್ಸಲ ಯಾರು ಈಗ ಎಲ್ಲ ಗಾಡಿಗಳನ್ನ ಹಿಡಿದು ಫೈನ್ ಹಾಕಂಗಿಲ್ಲ, ಗಾಡಿಗಳನ್ನ ಸೆಂಟ್ರ್ ರೋಡ್ಗೆ ಹೋಗ್ಬಿಟ್ಟು ಫೈನ್ ಹಾಕಂಗಿಲ್ಲ ಅವರು. ಈ ಮಂಗ್ಳೂರಾಗ ಒಂದು ಇನ್ಸಿಡೆಂಟ್ ಆದ್ಮೇಲೆ, ಬೈಕ್ ಆಕ್ಸಿಡೆಂಟ್ ಆದ್ಮೇಲೆ ಸೆಂಟ್ರ್ ರೋಡ್ಗೆ ಹೋಗ್ಬಿಟ್ಟು ಗಾಡಿಗಳನ್ನ ಹಿಡಿದು ಫೈನ್ ಹಾಕಂಗಿಲ್ಲ ಆತರ ಅಂತಂದ್ರು. ಈಗ ನಡೀತಾನೆ ಅದಲ್ಲ ಆತರ. ಯಾರು ದಯಾನಂದ ಇನ್ಸ್ಪೆಕ್ಟರ್ ಯಾರು ಅವರು DIG ದಯಾನಂದ್ ಸಾಹೇಬ್ರು ಯಾರೋ ಇದ್ದಾಗ ಹೇಳಿದ್ದವ್ರು, ಅದು ರೂಲ್ಸ್ ತಂದಿದ್ದು, ಸೆಂಟ್ರ್ ರೋಡ್ಗೆ ಹೋಗ್ಬಿಟ್ಟು ಗಾಡಿಗಳನ್ನ ಕೈ ಹಾಕಂಗಿಲ್ಲ ಅಂತ. ಈಗೂ ಮಾಡ್ತಾನೆ ಅವರಪ್ಪ, ನಿಂತೈತ ಅದು.
ನಿಂತಿಲ್ಲ, ನಿಲ್ಲಲ್ಲ ಅದು. ಅದು ನಿಂತ್ರೆ ಕಷ್ಟ ಆಗ್ತದ, ಆಗಲ್ಲ, ನಿಲ್ಲಲ್ಲ ಅದು, ಸಹಜ ಅದು.